ನಮಸ್ಕಾರ ಗೆಳೆಯರೆ, ನಾನು ಮಿಸ್ಟರ್ ಜ್ಞಾನಿ. ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಾವು ಸಖತ್ ಡಿಪೆಂಡ್ ಆಗಿರೋದಂದ್ರೆ ಒಂದು ಮೊಬೈಲ್ಗೆ. ಏನೇ ಕೆಲಸ ಆಗಿದ್ರು ನಾವು ಮೊಬೈಲ್ ಇಂದಾನೆ ಮಾಡ್ತೀವಿ. ಈಗ ನಮಗೆ ಎಂಟರ್ಟೈನ್ಮೆಂಟ್ ಬೇಕಂದ್ರೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ರೀಲ್ಸ್ ನೋಡ್ತೀವಿ. ಅದೇ ತರ ನಮ್ಮ ದಿನನಿತ್ಯದಲ್ಲಿ ಯೂಸ್ ಆಗೋ ಒಂದು ಆಪ್ಸ್ ಅಂದ್ರೆ ಓಲಾ ಆಗಿರ್ಬೋದು, ಯೂಬರ್ ಆಗಿರ್ಬೋದು. ಈಗ ನಮಗೆ ಊಟ ಬೇಕಂದ್ರೆ ಒಂದು ಝೊಮ್ಯಾಟೊ ಆಗಿರ್ಬೋದು, ಒಂದು ಸ್ವಿಗ್ಗಿ ಆಗಿರ್ಬೋದು. ಈ ತರನೇ ಒಂದು ಸುಮಾರು ಆಪ್ಸ್ ಇದೆ. ಈ ವಿಡಿಯೋದಲ್ಲಿ ಅದರ ಒಂದು ಹಿಸ್ಟ್ರಿ, ಅವ್ರು ಹೇಗೆ ದುಡಿತಾರೆ, ಮತ್ತೆ ಹಾಗೂ ಕಸ್ಟಮರ್ ಹಾಗೂ ಒಂದು ಆ ಎಂಪ್ಲಾಯ್ ನ ನಡುವೆ ಏನೇನು ಕನೆಕ್ಷನ್ಸ್ ಇರುತ್ತೆ, ಹೇಗೆ ಅವ್ರಿಗೆ ಒಂದು ಪ್ರಾಫಿಟ್ ಸಿಗುತ್ತೆ, ಆ ಕಂಪ್ನಿಗೆ ಹೇಗೆ ಪ್ರಾಫಿಟ್ ಸಿಗುತ್ತೆ, ಮತ್ತೆ ಅವರ ಒರಿಜಿನಲ್ ಏನು, ಅವರು ಯಾವ ಕಾಲದಲ್ಲಿ ಈ ಕಂಪನಿ ಸ್ಟಾರ್ಟ್ ಮಾಡಿದ್ದು ಎಲ್ಲ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಬನ್ನಿ. ಯೂಬರ್ ನ ಶುರು ಮಾಡಿದ್ದು 2009ರಲ್ಲಿ ಗ್ಯಾರೆಟ್ ಕ್ಯಾಂಪ್ ಹಾಗೂ ಟ್ರಾವಿಸ್ ಕ್ಯಾಲ್ನಿಕ್ ಅಂತ ಇವರಿಬ್ರು ಯೂಬರ್ ಎಂಬ ಕಂಪನಿಯನ್ನ ಶುರು ಮಾಡ್ತಾರೆ. ಎಲ್ಲರೂ ಅನ್ಕೊಂತೀರಾ ಯೂಬರ್ ಅಂದ್ರೆ ಏನು, ನಾವು ಜಸ್ಟ್ ಒಂದು ಕ್ಯಾಬ್ ನ ಬುಕ್ ಮಾಡ್ತೀವಿ, ಅವ್ರು ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ, ಅದು ಯೂಬರ್ ಅವರೇ ಕಳ್ಸಿಕೊಡ್ತಾರೆ, ಆ ತರ ಅಂತ ನೀವು ಅಂದ್ಕೊಂಡಿರ್ತೀರಾ. ಆದ್ರೆ ಯೂಬರ್ ಅಂದ್ರೆ ಅದಲ್ಲ. ಯೂಬರ್ ಬಂದ್ಬಿಟ್ಟು ಒಂದು ಸಾಫ್ಟ್ವೇರ್ ಕಂಪನಿ, ಅದು ಟ್ಯಾಕ್ಸಿ ಕಂಪನಿ ಅಲ್ಲ. ಮುಂಚೆ ನಾವು ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ಟ್ಯಾಕ್ಸಿಗಳನ್ನೇ ಬುಕ್ ಮಾಡ್ತಾ ಇದ್ವಿ. ಅವ್ರಗಳ ನಂಬರ್ ಬೇಕಿತ್ತು, ಅವ್ರಿಂದನೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಾವು ಟ್ಯಾಕ್ಸಿ ಎಲ್ಲ ಬುಕ್ ಮಾಡ್ತಿದ್ವಿ. ಆದ್ರೆ ಯೂಬರ್ ನ ಏನ್ ಮೋಟಿವ್ ಅಂದ್ರೆ ನಾವು ಎಲ್ಲಾ ಜಾಗದಲ್ಲಿ ಅವರ ಟ್ಯಾಕ್ಸಿಗಳನ್ನ ಅವೈಲೇಬಲ್ ಮಾಡಬೇಕು, ಅದು ಒಂದು ಆಪ್ ನ ಮೂಲಕ. ಈ ಒಂದು ಯೂಬರ್ ಆಪ್ ಇಂದ ಒಂದು ಎಂಪ್ಲಾಯ್ಮೆಂಟ್ ಕೂಡ ಕೊಡಂಗಾಕಿತ್ತು ಅವರಿಗೆ. ಹೇಗಂದ್ರೆ ಇವಾಗ ಒಂದು ಡ್ರೈವರ್ಸ್ ಕೂಡ ಆಪರ್ಚುನಿಟಿ ಸಿಗ್ತಾ ಇತ್ತು ಯೂಬರ್ ಅಲ್ಲಿ ಕೆಲಸ ಮಾಡೋದ್ರಿಂದ. ಮತ್ತೆ ಕೆಲವರು ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡಬಹುದು. ಹೇಗಂದ್ರೆ ಅವರ ಪರ್ಸನಲ್ ಕಾರ್ ಇದ್ರೆ ಅದನ್ನೇ ತಗೊಂಡು ಅವರು ಪಾರ್ಟ್ ಟೈಮ್ ಆಗಿ ಒಂದು ಡ್ರೈವರ್ ಜಾಬ್ ಕೂಡ ಮಾಡಬಹುದು. ಯೂಬರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವರಿಗೆ ಒಂದು ಡಿಫಿಕಲ್ಟೀಸ್ ಫೇಸ್ ಮಾಡಬೇಕಾಗುತ್ತೆ. ಹೆಂಗಂದ್ರೆ ಕೆಲವೊಂದು ಜಾಗದಲ್ಲಿ ಅವರು ಡ್ರೈವರ್ಸ್ ಇರ್ತಿದ್ರು, ಹಾಗೆ ಒಂದು ಕಸ್ಟಮರ್ಸ್ ಇರ್ತಿರಲಿಲ್ಲ. ಕೆಲವೊಂದು ಕಡೆ ಕಸ್ಟಮರ್ಸ್ ಇರ್ತಿದ್ರು, ಇನ್ನೊಂದ್ ಕಡೆ ಡ್ರೈವರ್ಸ್ ಇರ್ತಿರಲಿಲ್ಲ. ಅದಕ್ಕೆ ಅವರು ಒಂದು ಪ್ಲಾನ್ ಹಾಕೊಂತಾರೆ, ಹೆಕ್ಸಾಗಾನ್ ರೂಲ್ ಅಂತ. ಆ ಹೆಕ್ಸಾಗಾನ್ ರೂಲ್ ಅಲ್ಲಿ ಏನ್ ಮಾಡ್ತಾರೆ, ಇಡೀ ಮ್ಯಾಪ್ ನ ಹೆಕ್ಸಾಗಾನ್ ರೂಲ್ ಅಲ್ಲಿ ಹಾಕೊಂತಾರೆ. ಈಗ ಯಾವ್ದೋ ಒಂದು ಪಾರ್ಟ್ ಅಲ್ಲಿ ಕಸ್ಟಮರ್ಸ್ ವೇಟ್ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿ 3 ಪಟ್ಟು ಹೆಚ್ಚು ದುಡ್ಡು ಸಿಗುತ್ತೆ. ಯಾಕಂದ್ರೆ ಹೆಚ್ಚು ನಂಬರ್ಸ್ ಕಸ್ಟಮರ್ಸ್ ಅಲ್ಲ ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಕಾಯ್ತಿದ್ದಾರೆ ಅಂದ್ರೆ ಹೆಚ್ಚು ಡ್ರೈವರ್ಸ್ ಗಳು ಅಲ್ಲಿ ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಜಾಸ್ತಿ ದುಡ್ಡು ಬೇಕಂತ ಅವ್ರಿಗೂ ಒಂದು ಆಸೆ ಇರುತ್ತೆ. ಈಗ ನಾರ್ಮಲ್ ಟ್ಯಾಕ್ಸಿ ಡ್ರೈವರ್ಸ್ ಆಗಿದ್ರೆ ಅವ್ರ ಪ್ರಕಾರ ಒಂದು ರೇಟ್ ಹೇಳ್ತಾರೆ, ಮತ್ತೆ ಅವ್ರದೇ ಒಂದು ವ್ಯಾಲ್ಯೂಸ್ ಹೇಳ್ತಾರೆ, ಮತ್ತೆ ಅವರು ಕೆಲವೊಂದು ಮೀಟರ್ ಚೆಕ್ ಮಾಡಿ ಹೇಳ್ತಾರೆ, ಆ ತರ ಎಲ್ಲ ನಡೆಯುತ್ತೆ. ಆದ್ರೆ ಇಲ್ಲಿ ಯೂಬರ್ ನಲ್ಲಿ ಅವ್ರದೇ ಆದ ಒಂದು ಆಲ್ಗರಿದಮ್ ವರ್ಕ್ ಆಗುತ್ತೆ. ಯೂಬರ್ ಯಾವ ತರ ರೇಟ್ ಕೊಡುತ್ತೆ ಅಂದ್ರೆ ಅವ್ರ ಹತ್ರ ಒಂದು 3 ಟೈಪ್ಸ್ ಆಫ್ ಕ್ಲಾಸಸ್ ಗಾಡಿ ಇರುತ್ತೆ. ಯೂಬರ್ ಎಕ್ಸ್, ಯೂಬರ್ ಎಕ್ಸೆಲ್ ಹಾಗೂ ಯೂಬರ್ ಬ್ಲಾಕ್ ಅಂತ. ಇವರು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ ಬೇಸ್ ಫೇರ್ ಪ್ಲಸ್ ಅವರ ಒಂದು ಕಾಸ್ಟ್ ಪರ್ ಮಿನಿಟ್ ಮತ್ತು ಟೈಮ್ ಪ್ಲಸ್ ಕಾಸ್ಟ್ ಪರ್ ಕಿಲೋಮೀಟರ್ ಹಾಗೂ ಒಂದು ಟೈಮ್, ಇವೆರಡನ್ನು ಒಂದು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇದನ್ನ ಸರ್ಜ್ ಮಲ್ಟಿಪ್ಲೇಯರ್ ಆಗಿ ಯೂಸ್ ಮಾಡ್ತಾರೆ. ಕಾಸ್ಟ್ ಪರ್ ಮಿನಿಟ್ ಮತ್ತು ಕಾಸ್ಟ್ ಪರ್ ಕಿಲೋಮೀಟರ್ ಗೆ ಬೇರೆ ಸಿಟೀಸ್ ಹಾಗೂ ಕಂಟ್ರಿ ಲೊಕೇಶನ್ ಬೇರೆ ಬೇರೆ ಕಾಸ್ಟ್ ಹಾಕ್ತಾರೆ. ಮತ್ತೆ ಇದರಲ್ಲಿ ಯೂಬರ್ ಅವರ ಬುಕಿಂಗ್ ಅಡ್ಮಿನಿಸ್ಟ್ರೇಷನ್ ಫೀಸ್ ಕೂಡ ಆಡ್ ಮಾಡ್ತಾರೆ. ಇದೆಲ್ಲ ಒಂದು ಕಾಸ್ಟ್ ಆಪ್ ನಲ್ಲಿ ತೋರಿಸುತ್ತೆ. ಹಾಗೆ ಈ ಟೋಟಲ್ ಕಾಸ್ಟ್ ಬಂದ್ಬಿಟ್ಟು ಯೂಬರ್ ನವರು 20-25% ಅವ್ರ ಕಂಪನಿಗೆ ಇಟ್ಕೊಂತಾರೆ, ಮತ್ತೆ 75-80% ನ ಅವರ ಡ್ರೈವರ್ಸ್ ಗೆ ಕೊಡ್ತಾರೆ. ಮತ್ತೆ ಈ ರೂಟ್ ಬೇಸಿಕ್ ಪ್ರೈಸಿಂಗ್ ನ ಬಿಟ್ಬಿಟ್ಟು ಕಾಂಟ್ರವರ್ಸಸ್ ಗೆ ಫೋಕಸ್ ಮಾಡೋಣ. ಏನಪ್ಪಾ ಕಾಂಟ್ರವರ್ಸೀಸ್ ಅಂದ್ರೆ, ಜನಗಳು ಹೇಳ್ತಾರೆ ಎಲ್ಲಿ ಇವ್ರುಗಳ ರೂಟ್ ಸಖತ್ ಬಿಸಿ ಇರುತ್ತೆ ನೋಡಿ, ಅಲ್ಲಿ ಹೆಚ್ಚಿನ ಆದಂತ ಒಂದು ದುಡ್ಡನ್ನ ಹಾಕ್ಬಿಟ್ಟು ಪೇ ಮಾಡ್ತಾರೆ. ಮತ್ತೆ ಇನ್ ಕೆಲವ್ರಿಗೆ ಏನಂದ್ರೆ ಒಂದು ಬಗ್ ಫೈಂಡ್ ಆಗುತ್ತೆ. ಹೆಂಗಂದ್ರೆ ಅವರ ಬ್ಯಾಟ್ರಿ ಪರ್ಸೆಂಟೇಜ್ ಕಮ್ಮಿ ತೋರಿಸಿದಂಗು ಅವರ ಒಂದು ಎಕ್ಸ್ಪೆನ್ಸ್ ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ, ಟ್ರಾವೆಲ್ ಫೇರ್ ಜಾಸ್ತಿ ಆಗ್ತಾ ಇರುತ್ತೆ. ಈಗ ಅರ್ಜೆಂಟ್ ಇರ್ತಾರೆ ನೋಡಿ ಕೆಲವರು ಜನ, ಅದಕ್ಕೆ ಬೇಗ ಬುಕ್ ಮಾಡ್ಲಿ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಒಂದು ಕಾಸ್ಟ್ ಹಾಕ್ತಾರೆ ಅದಕ್ಕೆ. ಮತ್ತೆ ಯೂಬರ್ ಹೊರಗಿನ ದೇಶದಲ್ಲಿ ಎಕ್ಸ್ಚೇಂಜ್ ಅಂತ ಒಂದು ಹೊಸ ಸ್ಟಾರ್ಟ್ಅಪ್ ನ ಸ್ಟಾರ್ಟ್ ಮಾಡ್ತಾರೆ. ಏನಪ್ಪಾ ಇದು ಎಕ್ಸ್ಚೇಂಜ್ ಅಂದ್ರೆ, ಈಗ ಕೆಲವು ಜನರಿಗೆ ಅವ್ರದೇ ಆದಂತ ಒಂದು ಕಾರ್ ತಗೊಳಕ್ಕಾಗಲ್ಲ, ಅವ್ರಿಗೆ ಲೋನ್ ಕೊಡ್ಬೇಕಾಗುತ್ತೆ. ಸೊ ಅದಕ್ಕೆ ಯೂಬರ್ ಏನ್ ಮಾಡ್ತಾರೆ ಅಂದ್ರೆ ಈ ತರ ಅವರೇ ಒಂದು ಕಾರ್ ಕೊಡ್ತಾರೆ. ಮತ್ತೆ ಆ ಡ್ರೈವರ್ ಏನಿರ್ತಾರೆ ಅವ್ರಿಗೆ ಮಂತ್ಲಿ ಒಂದು ಫೀಸ್ ಅಂತ ಕೊಡ್ಬೇಕು. ಆ ಫೀಸ್ ಏನ ಜಾಸ್ತಿ ಇರಲ್ಲ, ಅವ್ರಿಗೆ ಪ್ರಾಫಿಟ್ ಆಗೋಂಗೆ ಇರುತ್ತೆ ಅಂತ ಹೇಳ್ತಾರೆ. ಆದ್ರೆ 2018ರಲ್ಲಿ ಈ ಪ್ರೋಗ್ರಾಮ್ ಫೇಲ್ ಆಯಿತು. ಮತ್ತೆ 2010ರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಸಿಟಿ ಅವರು ಯೂಬರ್ ಮೇಲೆ ಒಂದು ಕಂಪ್ಲೇಂಟ್ ಫೈಲ್ ಮಾಡ್ತಾರೆ. ಏನಪ್ಪಾ ಕಂಪ್ಲೇಂಟ್ ಅಂದ್ರೆ, ಯೂಬರ್ ಅವರು ಇಲ್ಲೀಗಲ್ ಆಗಿ ಒಂದು ಟ್ಯಾಕ್ಸಿಸ್ ನ ಪ್ರೊವೈಡ್ ಮಾಡ್ತಿದ್ದಾರೆ ಅಂತ. ಇದೇ ತರನೇ ಸುಮಾರು ಜನ ಕೂಡ ಹಿಂಗೆ ಒಂದು ರೀಸನ್ಸ್ ಕೊಟ್ಟಿದ್ದಾರೆ. ಆದ್ರೆ ಯೂಬರ್ ಅವರು ಇದೆಲ್ಲ ಇಗ್ನೋರ್ ಮಾಡಿದ್ದಾರೆ. ಈ ಸ್ಯಾನ್ ಫ್ರಾನ್ಸಿಸ್ಕೋ ಕಂಪ್ಲೇಂಟ್ ನಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಯೂಬರ್ ಕ್ಯಾಬ್ಸ್ ಅಂತ ಇತ್ತು ಮುಂಚೆ ಹೆಸರು, ಅದನ್ನ ಚೇಂಜ್ ಮಾಡಿ ಯೂಬರ್ ಅಂತ ಇಟ್ರು, ಕ್ಯಾಬ್ಸ್ ನ ತೆಗೆದಾಕಿದ್ರು. ಆಮೇಲೆ ಯೂಬರ್ ಅಂತಾನೆ ಒಂದು ಕಂಪನಿ ಹೆಸರನ್ನ ಮತ್ತೆ ರೀನೇಮ್ ಮಾಡಿದ್ರು. ಅವ್ರದ್ದು ಬರೀ ಒಂದು ಟೆಕ್ನಾಲಜಿಕಲ್ ಹಾಗೂ ಒಂದು ಸಾಫ್ಟ್ವೇರ್ ಕಂಪನಿ ಅಂತ ಒಂದು ಪ್ರೂವ್ ಮಾಡ್ಕೊಳಕ್ಕೆ. ಹಾಗೆ ತಾವು ಯಾವುದೇ ಒಂದು ಆಪರೇಟಿಂಗ್ ಟ್ಯಾಕ್ಸಿ ಸರ್ವಿಸ್ ಕೊಡಲ್ಲ ಅಂತ ಅನ್ಬಿಟ್ಟು ಇದರ ಹೆಸರು ಚೇಂಜ್ ಮಾಡಿದ್ರು. ಯೂಬರ್ ಅವರು ಒಂದು ಬರೀ ಆನ್ಲೈನ್ ಪ್ಲಾಟ್ಫಾರ್ಮ್ ಅಂತಾನೆ ಗುರುತಿಸ್ಕೊಂತ ಇದ್ರು. ಆದ್ರೆ ಇದರ ಆರ್ಗ್ಯುಮೆಂಟ್ಸ್ ಬಂದು ಸುಮಾರು ದೇಶ ಇದು ವಿರುದ್ಧವಿತ್ತು. ಏನ್ ಹೇಳ್ತಾರೆ ಅಂದ್ರೆ, ಇದು ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲ, ಇವರು ಈ ತರ ಇಲ್ಲಿಗಲ್ ಬಿಸ್ನೆಸ್ ಆಗಲಿ ಈ ತರ ಒಂದು ಟ್ಯಾಕ್ಸಿಸ್ ಪ್ರೊವೈಡ್ಸ್ ಕೂಡ ಮಾಡ್ತಾರೆ ಅಂತಾನು ಕೂಡ ಈ ತರ ಒಂದು ಕಂಪ್ಲೇಂಟ್ ಬರ್ತಾ ಇತ್ತು. 2017ರಲ್ಲಿ ಯುರೋಪಿಯನ್ ಕೋರ್ಟ್ ನವರು ಒಂದು ಜಡ್ಜ್ಮೆಂಟ್ ಅನ್ನು ಇರ್ತಾರೆ. ಏನಂದ್ರೆ, ಯೂಬರ್ ಅವರು ಒಂದು ಟ್ರಾನ್ಸ್ಪೋರ್ಟ್ ಕಂಪನಿ ಅಂತ. ಹೆಂಗೆ ಇದೊಂದು ಜಡ್ಜ್ಮೆಂಟ್ ಕೊಟ್ರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಬಲ್ಗೇರಿಯನ್ ಕಂಟ್ರಿಯಲ್ಲಿ ಯಾರಾದ್ರೂ ಒಂದು ಟ್ಯಾಕ್ಸಿ ಓಡಿಸಬೇಕಂದ್ರೆ ಅವ್ರಿಗೆ ಒಂದು ಡ್ರೈವಿಂಗ್ ಲೈಸೆನ್ಸ್, ಸ್ಪೆಷಲ್ ರಿಜಿಸ್ಟ್ರೇಷನ್ ಲೈಸೆನ್ಸ್ ಹಾಗೂ ಒಂದು ಆಪರೇಟಿಂಗ್ ಲೈಸೆನ್ಸ್ ಕೂಡ ಮಾಡಿಸಬೇಕಾಗಿತ್ತು. ಯಾವಾಗ ಯೂಬರ್ ನವರು ಕೋರ್ಟ್ಗೆ ಹೇಳಿರ್ತಾರೆ ನೋಡಿ, ಕೋರ್ಟ್ಗೆ ಹೋದಾಗ ಅಲ್ಲಿ ಇವರು ಕೂಡ ಈ ತರ ಒಂದು ಲೈಸೆನ್ಸ್ ಮಾಡಿಸಬೇಕು ಅಂತ ಗೊತ್ತಾದಾಗ ಅವಾಗ ಬಲ್ಗೇರಿಯನ್ ಅವರು ಯೂಬರ್ ನ
ಔಟ್ ಮಾಡ್ತಾರೆ ಅವ್ರ ಕಂಟ್ರಿಯಿಂದ. ಹಾಗೆ ಏಪ್ರಿಲ್ 2017ರಲ್ಲಿ ಡೆನ್ಮಾರ್ಕ್ ನಲ್ಲಿ ಹೇಗೆ ನಮ್ಮ ನಾರ್ಮಲ್ ಟ್ಯಾಕ್ಸ್ ಅಲ್ಲಿ ಮೀಟರ್ ಇರುತ್ತೆ ನೋಡಿ, ಅದೇ ತರನೇ ಯೂಬರ್ ಟ್ಯಾಕ್ಸ್ ಅಲ್ಲಿ ಮೀಟರ್ ಇರಬೇಕು ಅಂತ ಹೇಳಿ ಒಂದು ಪ್ರೊಟೆಸ್ಟ್ ಮಾಡ್ಬಿಟ್ಟು ಅಲ್ಲಿಂದನೂ ಯೂಬರ್ ನ ತೆಗೆಸಿದ್ರು. ಜರ್ಮನಿಯಲ್ಲಿ ಕೂಡ ಇದೇ ತರನೇ ಆಯ್ತು. ನಮ್ಮ ದೇಶದ ಬಗ್ಗೆ ಮಾತಾಡ್ಬೇಕಂದ್ರೆ ಇಂಡಿಯಾದಲ್ಲಿ ಸಖತ್ತಾದ ಒಂದು ಲೀಗಲ್ ಚಾಲೆಂಜಸ್ ನ ಯೂಬರ್ ಅವರು ಫೇಸ್ ಮಾಡ್ತಾರೆ. 2014ರಲ್ಲಿ ಒಬ್ಬ ಯೂಬರ್ ಡ್ರೈವರ್ ಒಂದು ರೇಪ್ ಕೇಸ್ ಮಾಡಿತ್ತು ನೋಡಿ, ಅದ್ರ ಮೇಲೆ ಗವರ್ಮೆಂಟ್ ಅವರು ಯೂಬರ್ ನ ಬ್ಯಾನ್ ಮಾಡ್ತಾರೆ. 1 ವರ್ಷ ಆದ್ಮೇಲೆ ಹೈಕೋರ್ಟ್ ಅಲ್ಲಿ ಇದನ್ನ ಓವರ್ಟರ್ನ್ ಮಾಡ್ತಾರೆ. ಆದ್ರೂ ಯೂಬರ್ ಡ್ರೈವರ್ಸ್ ಗಳು ಏನ್ ಕಂಪ್ಲೇಂಟ್ ಅಂದ್ರೆ ಅವರು 12-13 ಗಂಟೆಗಳ ಕಾಲ ದುಡಿದ್ರು ಓವರ್ ಟೈಮ್ ಇನ್ಶೂರೆನ್ಸ್ ಇರಲ್ಲ ಅಂತ ಒಂದು ಕಂಪ್ಲೇಂಟ್. ಇಂದ ಗವರ್ಮೆಂಟ್ ಅವರು ನ್ಯೂ ರೂಲ್ಸ್ ನ ಜಾರಿ ಮಾಡಿದ್ರು ಓಲಾ ಹಾಗೂ ಯೂಬರ್ ಅಂತ ಒಂದು ಕಂಪನೀಸ್ ಗಳಿಗೆ. ಯೂಬರ್ ಅವರು ಎಲ್ಲಾ ಡ್ರೈವರ್ಸ್ ಗಳ ಡಾಟಾ ಹಾಗೂ ಇನ್ಶೂರೆನ್ಸ್ ಗವರ್ಮೆಂಟ್ ಗೆ ಕೊಡಬೇಕು. 20% ಗಿಂತ ಜಾಸ್ತಿ ಶೇರ್ ತಗೊಳ್ಳಬಾರ್ದು. ಇನ್ನು 80% ಡ್ರೈವರ್ ಗಳಿಗೆ ಹೋಗಬೇಕು. ಹಾಗೆ ಸರ್ಚ್ ಪ್ರೈಸ್ 1.5x ಗಿಂತ ಜಾಸ್ತಿ ಮಾಡಬಾರ್ದು ಅಂತ ಕೂಡ ಹೇಳಿದ್ರು. ಇದರ ಜೊತೆ ಡ್ರೈವರ್ಸ್ 12 ಗಂಟೆ ಜಾಸ್ತಿ ಇನ್ನ ಓವರ್ಲೋಡ್ ಆಗಿ ವರ್ಕ್ ಮಾಡಬಾರ್ದು ಅಂತ ಕೂಡ ಗವರ್ಮೆಂಟ್ ಹೇಳ್ತಾರೆ. ಇದು ನಮ್ಮ ಯೂಬರ್ ಅವರು ಪ್ರೊವೈಡ್ ಮಾಡ್ತಿರೋ ಒಂದು ಫೆಸಿಲಿಟೀಸ್ ಇಡೀ ದೇಶದಲ್ಲಿ. ಸೊ ಈಗ ಮುಂದೆ ಝೊಮ್ಯಾಟೊ ಹಾಗೂ ಸ್ವಿಗ್ಗಿ ಬರೋಣ. ಝೊಮ್ಯಾಟೊ ಸ್ಟಾರ್ಟ್ ಮಾಡಿದ್ದು ಜುಲೈನ 2008ರಲ್ಲಿ. ದೀಪಿಂದರ್ ಗೋಯಲ್ ಹಾಗೂ ಒಂದು ಪಂಕಜ್ ಚಡ್ಡಾ ಇವರಿಬ್ರು ಈ ಒಂದು ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. ಝೊಮ್ಯಾಟೊ ಮೊದಲಿಗೆ ಒಂದು ರೆಸ್ಟೋರೆಂಟ್ ಡಿಸ್ಕವರ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಕೆಲವು ವರ್ಷಗಳಾದ್ಮೇಲೆ ಆನ್ಲೈನ್ ಫುಡ್ ಡೆಲಿವರಿ ಸೇವೆಯನ್ನು ಶುರು ಮಾಡ್ಕೊಂತಾರೆ. ಸ್ವಿಗ್ಗಿಯನ್ನು ಶ್ರೀ ಹರ್ಷ ಮಜೆಟಿ, ನಂದನ್ ರೆಡ್ಡಿ ಮತ್ತು ರಾಹುಲ್ ಜಿಮೇನಿ ಇವ್ರು 3 ಜನ ಆಗಸ್ಟ್ 2014ರಲ್ಲಿ ಇದೊಂದು ಸ್ವಿಗ್ಗಿ ಅಂತ ಸ್ಟಾರ್ಟ್ ಮಾಡ್ತಾರೆ. ಇವರು ಮುಂಚಿಂದನೂ ಒಂದು ಆನ್ಲೈನ್ ಫುಡ್ ಡೆಲಿವರಿ ಪ್ಲಾಟ್ಫಾರ್ಮ್ ಆಗಿತ್ತು. ಝೊಮ್ಯಾಟೊ ಹಾಗೂ ಸ್ವಿಗ್ಗಿ ಈ 2 ಆಪ್ಸ್ ಯೂಬರ್ ಹಾಗೂ ಓಲಾ ತರನೇ ಅವರ ಕಾಸ್ಟ್ ಬೇಸ್ ಕೂಡ ಸೇಮ್ ಇರುತ್ತೆ. ಅವ್ರ ಡೆಲಿವರಿ ಚಾರ್ಜಸ್ ಕೂಡ ಅವರು ತಗೊಳ್ಳೋ ಪರ್ಸೆಂಟೇಜ್ ಎಲ್ಲ ಕೂಡ ಸೇಮ್ ಇರುತ್ತೆ. ಬಿಕಾಸ್ ಗವರ್ಮೆಂಟ್ ಅವ್ರ ರೂಲ್ಸ್ ಆತರ ಮಾಡಿದ್ದಾರೆ. ಝೊಮ್ಯಾಟೊ ಹಾಗೂ ಸ್ವಿಗ್ಗಿಯಿಂದ ಸುಮಾರು ಜನಕ್ಕೆ ಒಂದು ಎಂಪ್ಲಾಯ್ಮೆಂಟ್ ಕೂಡ ಕೊಡ್ತಿದ್ದಾರೆ. ಸುಮಾರು ಜನ ಡೆಲಿವರಿ ಬಾಯ್ಸ್ ನ ಕೂಡ ತಗೊಂತಾ ಇದ್ದಾರೆ. ಇದನ್ನ ಒಂದು ಎಂಪ್ಲಾಯ್ಮೆಂಟ್ ಕೂಡ ಕೊಡ್ತಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಇದರಲ್ಲಿ ನನ್ನ ಒಪಿನಿಯನ್ ಅಂದ್ರೆ, ನನ್ನ ಒಂದು ಲೈವ್ ಎಕ್ಸಾಂಪಲ್, ನಮ್ಮ ಮನೆಯಿಂದ ಒಂದು 1 ಕಿಲೋಮೀಟರ್ ದೂರದಲ್ಲಿ ಒಂದು ಹೋಟ್ಲ್ ಇದೆ. ಅಲ್ಲಿ ಒಂದು ಬಿರಿಯಾನಿ ಒಂದು ರೇಟ್ ಬಂದ್ಬಿಟ್ಟು 400 ರುಪೀಸ್. ನಾನು ಒಂದು ಝೊಮ್ಯಾಟೊದಲ್ಲಿ ಬುಕ್ ಮಾಡಕ್ ಹೋದಾಗ ಅಲ್ಲಿ ತೋರಿಸಿದ ನನಗೆ ರೇಟ್ 600 ರುಪೀಸ್. ಇದರಲ್ಲಿ 200 ರುಪೀಸ್ ಪ್ರಾಫಿಟ್ ನ ಝೊಮ್ಯಾಟೊ ಮಾಡ್ಕೊಂತ ಇದ್ದಾರೆ. ಈ ಆಪ್ ಬೇಸಿಕಲಿ ಹೆಂಗಂದ್ರೆ ಒಂದು ಸೋಮೇರಿ ಇರ್ತಾರೆ ನೋಡಿ, ಅವ್ರಿಗೆ ಮಾಡಿರೋ ಒಂದು ಆಪ್ ಇದು. ಬರೀ ಈಗ ಕೆಲವರು ಮೊಬೈಲ್ ಅಲ್ಲಿ ಇರ್ತಾರೆ, ಕೆಲವರು ಏನು ಕೆಲಸನೇ ಮಾಡ್ದಿರೋ ಅವರು ಒಂದು ಈ ಆಪ್ ನ ಯೂಸ್ ಮಾಡ್ಕೊಂಡು ಸೋಮೇರಿಗಳು ಅವ್ರ ಮನೆಯಿಂದ ಹೊರಗಡೆ ಹೋಗಕ್ಕೆ ಇಷ್ಟಪಡೋದು ನೋಡಿ ಅಂತ ಬುಕ್ ಮಾಡ್ಕೊಂತಾರೆ. ಯಾವಾಗ್ಲೂ ಇವರೇ ಮಾಡ್ಬೇಕಂತ ಇಲ್ಲ. ಕೆಲವೊಂದ್ಸತಿ ಅರ್ಜೆಂಟ್ ಸಿಚುವೇಶನ್ ಇರುತ್ತೆ, ಕೆಲವೊಂದ್ಸತಿ ಏನಾರ ಇಂಪಾರ್ಟೆಂಟ್ ಟೈಮ್ ಇರುತ್ತೆ, ಅವಾಗ ಕೂಡ ಮಾಡ್ತಾರೆ. ಆದ್ರೆ ಬೇಸಿಕಲಿ ಜಾಸ್ತಿ ಆಪ್ ಯೂಸ್ ಮಾಡೋದು ಇಂಥವ್ರೆ. ಇದು ಓಲಾ ಆಗಿರ್ಲಿ, ಯೂಬರ್ ಆಗಿರ್ಲಿ, ಝೊಮ್ಯಾಟೊ ಆಗಿರ್ಲಿ, ಅಥವಾ ಪೋರ್ಟರ್ ಆಗಿರ್ಲಿ, ಅಥವಾ ಒಂದು ರ್ಯಾಪಿಡ್ ಆಗಿರ್ಲಿ, ಬ್ಲಿಂಕಿಟ್ ಆಗಿರ್ಲಿ, ಅಥವಾ ಸ್ವಿಗ್ಗಿ ಆಗಿರ್ಲಿ, ಎಲ್ಲಾ ಆಪ್ಸ್ ಗಳು ಇದೇ ಒಂದು ರೂಲ್ಸ್ ನ ಫಾಲೋ ಮಾಡ್ತಾರೆ. ಅವರು ಸ್ವಲ್ಪ ಪ್ರಾಫಿಟ್ ನ ಇಟ್ಕೊಂಡೆ ಅವರು ಸ್ಟಾರ್ಟ್ ಮಾಡೋದು. ಬಿಕಾಸ್ ಬಿಸ್ನೆಸ್ ಅವ್ರಿಗೂ ಆಗ್ಬೇಕಲ್ವಾ. ಅದಕ್ಕೆ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ. ನಿಮಗೆ ಇಷ್ಟಪಟ್ಟಿದ್ದು ಆದಷ್ಟು ಆ ಜನಕ್ಕೂ ಶೇರ್ ಮಾಡಿ. ಯಾಕಂದ್ರೆ ನಮ್ಮ ಇನ್ಫಾರ್ಮೇಟಿವ್ ಕಂಟೆಂಟ್ ಎಲ್ಲ ಜನಕ್ಕೂ ಶೇರ್ ಆಗಲಿ ಅಂತಾನೆ ಒಂದು ನನ್ನ ಮೋಟಿವ್. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.